ಹೊನ್ನಾವರ ತಾಲೂಕಿನ ಗೆರಸಪ್ಪ ವಲಯ ಅರಣ್ಯ ಕಚೇರಿಯಲ್ಲಿ ಗುತ್ತಿಗೆ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಕೆರೆಕೋಣ ಅಡಿಮನೆಯ ಸಾಲ್ಕೋಡ್ ಮಂಜುನಾಥ್ ಗಣಪ ನಾಯ್ಕ್ ಮತ್ತು ಅವರ ಪತ್ನಿ ವೀಣಾ ಮಂಜುನಾಥ್ ನಾಯ್ಕ್ ಇವರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಿರುಕುಳದ ಕಾರಣ ನೀಡಿ ಆತ್ಮಹತ್ಯೆ ಪತ್ರ ಬರೆದಿಟ್ಟು ನಾಪತ್ತೆಯಾಗಿರುವ ಘಟನೆ ನಡೆದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಂಜುನಾಥ್ ನಾಯ್ಕ್ ಇವರ ಪತ್ನಿ ವೀಣಾ ನಾಯ್ಕ್ ಇವಳು ಸೇರಿ ಬರೆದಿದ್ದಾರೆ ಎನ್ನಲಾಗಿರುವ ಪತ್ರ ಸಿಕ್ಕಿದ್ದು ಪತ್ರದ ಸತ್ಯಾಸತ್ಯತೆ ಕುರಿತು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ. ಈ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಾನು ವೀಣಾ ಪೂಜಾರಿ, ನನ್ನ ಪತಿ ಮಂಜುನಾಥ್ ಜಿ ನಾಯ್ಕ್, ನಾವಿಬ್ಬರು ಜೊತೆಯಲ್ಲೇ ಕುಳಿತು ಈ ಪತ್ರವನ್ನ ಬರೆಯುತ್ತಿದ್ದೇವೆ. ನನ್ನ ಗಂಡ ಅರಣ್ಯ ಇಲಾಖೆಯಲ್ಲಿ ಕಳೆದ 30 ವರ್ಷದಿಂದ ಚಾಲಕನಾಗಿ ದಿನಗೂಲಿ ನೌಕರನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಆದ್ರೆ ಗೆರಸಪ್ಪ RFO ಕಾರ್ತಿಕ್ ಕಾಂಬ್ಳೆ ಕಿರುಕುಳ ನೀಡುತ್ತಾ ಇದ್ದು, ಇದರಿಂದಾಗಿ ನಾನು ನನ್ನ ಪತಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ. ಇದಕ್ಕೆ RFO ಕಾರ್ತಿಕ್ ಕಾಂಬ್ಳೆ ಹಾಗೂ DFO ಯೋಗೇಶ್ ಕಾರಣ ಅಂತ ಪತ್ರವೊಂದನ್ನ ಬರೆದಿಟ್ಟು ಮಂಜುನಾಥ್ ನಾಯ್ಕ್ ದಂಪತಿ ನಾಪತ್ತೆಯಾಗಿದ್ದಾರೆ. ಕೆರೆಕೋಣದ ಮಂಜುನಾಥ್ ನಾಯ್ಕ್ ಅವರು ಕಳೆದ 30 ವರ್ಷದಿಂದ ಹೊನ್ನಾವರ ತಾಲೂಕಿನ ಗೆರಸಪ್ಪ ವಲಯ ಅರಣ್ಯ ಕಚೇರಿಯಲ್ಲಿ ಕ್ಷೇಮಾಭಿವೃದ್ಧಿ ಅಧಿಸೂಚಿತ ನೌಕರರಾಗಿ ಚಾಲಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಕಳೆದ 1.5 ವರ್ಷದ ಹಿಂದೆ ಗೆರಸಪ್ಪ ಅರಣ್ಯ ಇಲಾಖೆಗೆ RFO ಆಗಿ ಬಂದ ಕಾರ್ತಿಕ್ ಕಾಂಬ್ಳೆ ಅವರು ಚಾಲಕ ಮಂಜುನಾಥ್ ಗಣಪತಿ ನಾಯ್ಕ್ ಅವರಿಗೆ, ಇಂದಿನಿಂದ ನೀನು ಡ್ರೈವರ್ ಆಗಿ ಕೆಲಸ ಮಾಡುವುದು ಬೇಡ, ಕಚೇರಿಯಲ್ಲಿ ಅಡುಗೆ ಮಾಡಿಕೊಂಡು ಇರಬೇಕು ಎಂದು ಹೇಳಿದ್ದಾರಂತೆ. ಇದಕ್ಕೆ ಮಂಜುನಾಥ್ ನಾಯ್ಕ್, ನಾನು ಚಾಲಕನಾಗಿ ಸೇರಿರುವುದು ಅಡುಗೆ ಮಾಡುವುದಕ್ಕೆ ಬರುವುದಿಲ್ಲ ಎಂದಿದ್ದಾರಂತೆ. ಆದ್ರೂ ಅವರ ಮಾತು ಕೇಳದ RFO ಅವರು ಕೆಲ ತಿಂಗಳುಗಳ ಕಾಲ ಖಾಲಿ ಇರಿಸಿದ್ರು ಎನ್ನಲಾಗಿದೆ. ಈ ಬಗ್ಗೆ ಮಂಜುನಾಥ್ ನಾಯ್ಕ್ ಅವರು ಸಂಘದ ರಾಜ್ಯಾಧ್ಯಕ್ಷರಿಗೂ RFO ಅವರಿಗೂ ಆಗುತ್ತಿರುವ ಕಿರುಕುಳದ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ ಎನ್ನಲಾಗಿದೆ. ಬಳಿಕ ರಾಜ್ಯಾಧ್ಯಕ್ಷರು ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ಪುನಃ ಮಂಜುನಾಥ್ ನಾಯ್ಕ್ ಅವರಿಗೆ ಡ್ರೈವರ್ ಕೆಲಸ ಕೊಡಿಸುವ ಹೇಳಿದ್ರು. RFO ಮಂಜುನಾಥ್ ನಾಯ್ಕ್ ಅವರಿಗೆ ಡ್ರೈವರ್ ಕೆಲಸ ಕೊಡಿಸದೆ ಕಚೇರಿಯಲ್ಲಿ ಕೆಟ್ಟದಾಗಿ ಮಾತನಾಡುವುದು, ಎಲ್ಲರ ಎದುರು ಅವಮಾನಿಸುವುದು ಹಿರಿಯ ಅಧಿಕಾರಿಗಳು ಕೇಳಿದ್ರು ಸಹ RFO ಅವರು ಮಂಜುನಾಥ್ ನಾಯ್ಕ್ ಅವರಿಗೆ ಡ್ರೈವರ್ ಕೆಲಸ ಕೊಡಿಸದೆ ಕಚೇರಿಯಲ್ಲಿ ಕೆಟ್ಟದಾಗಿ ಮಾತನಾಡುವುದು, ಎಲ್ಲರ ಎದುರು ಅವಮಾನಿಸುವ ಕೆಲಸ ಮಾಡುತ್ತಿದ್ದರು ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ವೇಳೆ ಅರಣ್ಯ ಇಲಾಖೆಯ ಗುತ್ತಿಗೆ ಆಧಾರದ ಡ್ರೈವರ್ ಮಂಜುನಾಥ್ ಅವರಿಗೆ ನ್ಯಾಯಯುತವಾಗಿ ಇದು ಕಿರುಕುಳ ನೀಡಿದ್ದೇ ಹೌದಾದ್ರೆ ಅವರ ಕುಟುಂಬಸ್ಥರು ಯಾವ ರೀತಿ ಕಾನೂನು ಹೋರಾಟಕ್ಕೆ ಸಿದ್ಧರಿದ್ದಾರೆ, ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ನೀಡಿ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ತನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಹೇಳಿದ್ರು. ಅವರಿಗೆ ಆ ಡ್ರೈವರ್ ಹುದ್ದೆಯನ್ನ ಕೊಡ್ಲಿಲ್ಲ. ಮೇಲಾಗಿ RFO ಅವರಿಂದ ಸ್ವಲ್ಪ ಕಿರುಕುಳ ತೊಂದ್ರೆ ಇದೇ ಆಗ್ತಾ ಇತ್ತಂತೆ. ಆದ್ರೆ ಇವತ್ತಿಗೆ ಅದೇ ನಿನ್ನೆ ಅವ್ರೇನೋ ಲೆಟರ್ ಬರ್ದಿಟ್ಟು ನಾನು ಸುಸೈಡ್ ಮಾಡ್ಕೊಳ್ತೇವೆ, ನನಗೆ ಬಹಳ ಕಿರುಕುಳ ಆಗಿದೆ ಅಂತೇಳಿ ಅವ್ರ ಮನೆಯವ್ರ ಜೊತೆಗೆ ಕಾಣಿಸ್ತಾ ಇಲ್ಲ. ಅದೇ ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ಸ್ಪೆಕ್ಟರ್ ಅವರಿಗೂ ಕೇಳಿದೆ ನಾನು. ಅವರು FIR ರಿಜಿಸ್ಟರ್ ಮಾಡಿದ್ದಾರೆ. ಬಟ್ ಯಾವುದೇ FIR ರಿಜಿಸ್ಟರ್ ನಲ್ಲಿ RFO ಅವರಿಂದ ಕಿರುಕುಳ ಆಗಿ ಈ ರೀತಿ ಲೆಟರ್ ಬರೆದಿಟ್ಟಿದ್ದಾರೆ ಅನ್ನೋದನ್ನ ಸೇರಿಸ್ಲಿಲ್ಲ. ಯಾಕೆ ಸೇರಿಸ್ಲಿಲ್ಲ ಅಂತ ಹೇಳಿ ಅದು ಈಗ ನಾವು ನಮ್ಮ ಕಾನೂನು ಸಲಹೆಗಾರರು ಇದ್ದಾರಲ್ಲ ನಮ್ಮ ಇದರಲ್ಲಿ ಅವರಿಗೂ ಕೇಳಬೇಕು, ಯಾಕೆ ಅದನ್ನ ಸೇರಿಸಲೇ ಇರೋದು ಸರಿನಾ ಏನಂತ ಹೇಳಿ. ಆದ್ರೆ ಅವರು ಒಂದು ಸುಳಿತವಾಗಿ ಬಂದ್ ಮುಟ್ಟಿದ್ರೆ ನಮ್ಗೆ ಅದೇ ಒಳ್ಳೇದು. ಅದ್ರ ನಂತರ DFO ಅವರು ಏನೋ ತಪ್ಪು ಮಾಡಿದಾರ, ಡಿಸ್ಮಿಸ್ ಮಾಡ್ತಾರೋ ಏನೇ ಇರ್ಲಿ, ಅವ್ರ ಜೀವ ನಮಗ್ ಮುಖ್ಯ. ಒಂದ್ ವೇಳೆ ಅವರು ನ್ಯಾಯಯುತವಾಗಿದ್ದು ಅವರಿಗೆ ಕಿರುಕುಳ ಕೊಟ್ಟಿದ್ದೇ ಹೌದಾದ್ರೆ ಅವರ ಫ್ಯಾಮಿಲಿ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತದಲ್ಲ, ಅವ್ರ ಫ್ಯಾಮಿಲಿ ಆಗ್ಲಿ ಅಥವಾ ಅವ್ರ ಸಂಬಂಧ, ಅವ್ರ ಬಂಧುಗಳು ಅಥವಾ ಅವ್ರ ಊರಿನವರು ಯಾವ ರೀತಿಯಾಗಿ ನ್ಯಾಯಯುತ ಹೋರಾಟ ಮಾಡ್ತಾರಲ್ಲ, ಅದಕ್ಕೆ ನಾನಂತೂ ಅವ್ರ ಜೊತೆ ಕೊನೆ ಹಂತದವರೆಗೂ ನಾನು ಅವ್ರ ಜೊತೆಗಿರ್ತೇನೆ. ಯಾಕಂತ ಹೇಳಿದ್ರೆ ಈ ತರ ಆಗ್ಲೇಬಾರ್ದು. ಇದು ನಾನು ಅವ್ರ ಫ್ಯಾಮಿಲಿ ಕೊಡೋದು ನನ್ನ ಇದು ಆಶ್ವಾಸನೆ ಅಲ್ಲ, ನನ್ನ ದೃಢ ನಿರ್ಧಾರ. ಅದು ಭರವಸೆನೇ ಅಲ್ಲ. ಭರವಸೆ ಕೊಟ್ಟು ನಾವು ಎಲ್ಲೂ ಹೋಗ್ಬೋದು, ಆದ್ರೆ ಇದು ನನ್ನ ದೃಢ ನಿರ್ಧಾರ, ಅವ್ರ ಜೊತೆಗಿರ್ತೇನೆ ಅಂತೇಳಿ. ಒಂದ್ ವೇಳೆ RFO ಅವ್ರ ಕಡೆಯಿಂದ ಅವರಿಗೆ ಕಿರುಕುಳ ಆಗಿ ಈ ರೀತಿ ಅವರು ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಾದ್ರೆ ನಾನು ಅವ್ರ ಜೊತೆಗೆ ಅವ್ರು ಯಾವ ರೀತಿ ಹೋರಾಟ ನ್ಯಾಯಯುತವಾಗಿ ಮಾಡ್ತಾರಲ್ಲ ಅದು ಸಂಪೂರ್ಣ ಅವ್ರ ಜೊತೆಗೆ ನಾನು ನನ್ನ ದೃಢ ನಿರ್ಧಾರದಿಂದ ಹೇಳ್ತೇನೆ. ಯಾಕಂದ್ರೆ ನಾನು ಇದನ್ನ ಎಲ್ಲೂ ಸಹಿಸುವುದಿಲ್ಲ. ಈ ಅಧಿಕಾರಿಗಳ ಕಿರುಕುಳದಿಂದ ನೊಂದ ನಾನು ಹಾಗೂ ನನ್ನ ಪತ್ನಿ ಇಬ್ಬರು ಎಲ್ಲಿಯಾದ್ರೂ ದೂರ ಹೋಗಿ ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ನಿರ್ಧಾರ ಮಾಡಿ ಈ ಪತ್ರ ಬರೆದಿಟ್ಟು ನವೆಂಬರ್ 26ರಂದು ಮನೆಯಿಂದ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ವಿನೋದ್ ನಾಯ್ಕ್ ಎಂಬುವರು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ನಾಯ್ಕ್ ದಂಪತಿ ಹುಡುಕಿ ಕೊಡುವಂತೆ ದೂರು ಸಲ್ಲಿಸಿದ್ದಾರೆ. ನಮ್ಮ ಪಕ್ಕದ ಮನೆ ಆದ ಮಂಜುನಾಥ್ ನಾಯ್ಕ್ ರವರು ಈಗ 2 ದಿನದಿಂದ ಕಾಣ್ತಿಲ್ಲ.
ಡೆತ್ ನೋಟ್ ಬರೆದು ಕಾಣ್ತಾ ಇಲ್ಲ. ಈಗ ನಾನು ಗಾಬರಿಯಾಗಿ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರ ಮನೆ ಒಳಗಡೆನೆ ಇತ್ತು, ದೇವ್ರ ಫೋಟೋದ ಹತ್ರ ಇತ್ತು. ನಿನ್ನೆ ಬೆಳಿಗ್ಗೆನೆ ಇರ್ಲಿಲ್ಲ, ಬೆಳಿಗ್ಗೆ ಗಂಡ ಹೆಂಡತಿ ಇಬ್ರು ಕಾಣ್ತಾ ಇಲ್ಲ. ಇನ್ನು ಸಂದೇಶ್ ಶೆಟ್ಟಿ ಅವರು ಮಾತನಾಡಿ ಆರ್ಎಫ್ಒ ನಡಿಯ ವಿರುದ್ಧ ಖಂಡನೆ ವ್ಯಕ್ತಪಡಿಸಿದ್ರು. ಏನು ಕಾರ್ತಿಕ್ ಕಂಬ್ಳೆ ಅಂತ ಗೇರ್ಸಪ್ಪದ ಗೂಂಡಾ ಆರ್ಎಫ್ಒ ಏನಿದ್ದಾರೆ, ಇವರಿಗೆ ಮಾನಸಿಕವಾಗಿ ಹಿರೇಸ್ ಮಾಡಿದ್ದಾರೆ. ಮಂಜುನಾಥ್ ನಾಯ್ಕರಿಗೆ ಹೆರೇಸ್ಮೆಂಟ್ ಮಾಡಿದ್ರಿಂದ ಅವರು ಡೆತ್ ನೋಟ್ ಇತ್ತು ಬರ್ದಿಟ್ಟು ತಮ್ಮ ಪತ್ನಿ ಜೊತೆ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ನಾವು ಇವತ್ತು ಸಾಯಂಕಾಲದವರೆಗೆ ನೋಡ್ತೀವಿ. ಯಾವುದೇ ಸುಳ್ಳು ಸಿಕ್ಲಿಲ್ಲ ಅಂದ್ರೆ ನಾಳೆಯಿಂದ ನಾವು ಪ್ರತಿಭಟನೆ ಹಾದಿಯನ್ನು ಹಿಡಿಬೇಕಾಗ್ತದೆ. ಇಂಥ ಗೂಂಡಾ ಅಧಿಕಾರಿಗಳನ್ನ ನಮ್ಮ ಜಿಲ್ಲೆಗೆ ಯಾರು ಕರ್ಕೊಬಂದು ಹಾಕ್ತಾರೋ ಗೊತ್ತಿಲ್ಲ. ಮಂಜುನಾಥ್ ನಾಯ್ಕರು ಸುಮಾರು 30 ವರ್ಷದಿಂದ ನೌಕರಿ ಮಾಡ್ತಾ ಇದ್ದಾರೆ. ಅವ್ರ ನೌಕರಿಲಿ ಎಲ್ಲೂ ಲೋಪದೋಷಗಳಿಲ್ಲ, ಅವ್ರ ಮೇಲೆ ಕಪ್ಪು ಚುಕ್ಕೆ ಇಲ್ಲ. ಇಲ್ಲಿ ಬಂದಂತ ಆರ್ಎಫ್ಒ ಈ ಕಾಯ್ದೆ ಕಾನೂನುಗಳನ್ನೆಲ್ಲ ಗಾಳಿಗೆ ತೂರಿ, ಅಂದ್ರೆ ಕ್ಷೇಮಾಭಿವೃದ್ಧಿ ನೌಕರರು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಆರ್ಎಫ್ಒಗೆ. ಕ್ಷೇಮಾಭಿವೃದ್ಧಿ ನೌಕರರಿಗೆ ಏನ್ ಗೈಡ್ಲೈನ್ಸ್ ಇದೆ ಅನ್ನೋದು ಆರ್ಎಫ್ಒ ಗೊತ್ತಿಲ್ಲ. ರಾಜಕಾರಣ ಮಾಡ್ಲಿಕ್ಕಾಗಿ ಬಂದಿದ್ದಾರೆ, ಅವರು ಡ್ಯೂಟಿ ಮಾಡ್ಲಿಕ್ಕೆ ಬಂದಂಗೆ ಕಾಣುದಿಲ್ಲ ಆರ್ಎಫ್ಒ ಅವರು. ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಮೊದಲನೇ, ಈಗ ಇವತ್ತು ಸಂಜೆ ಒಳಗೆ ಅವರು ನಮಗೆ ಸಿಗದೇ ಇದ್ರೆ ನಾಳೆ ಮತ್ತೆ ಇದ್ರ ಪರಿಣಾಮ ಏನಾಗ್ತದೆ ಅನ್ನೋದು ಅವರು ಎದುರಿಸಬೇಕಾಗ್ತದೆ. ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅಂದ್ರೆ ನಾವು ಸಾರ್ವಜನಿಕರು ಊರಿನವರು ಸೇರಿ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಮಾಡಿ ತೋರಿಸ್ತೇವೆ. ಪ್ರಕರಣ ತೆಗೆದುಕೊಂಡ ಹೊನ್ನಾವರ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಪೊಲೀಸರ ತನಿಖೆಯ ನಂತರವಷ್ಟೇ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.